ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷ ರಾಜಶೇಖರ್ ಮನವಿಗೆ ಸದನದಲ್ಲಿ ಬಲ್ಕೀಶ್ ಬಾನು ಗುಡುಗು. ಕೊನೆಗೂ ರಾಜಶೇಖರ್ ಅವರ ಮನವಿಗೆ ಸದನದಲ್ಲಿ ಸ್ಪಂದನೆ ನೀಡಿದಂಥ ಜಾರ್ಜ್, ಇದು ರಾಜಶೇಖರ್ ಅವರ ಮನವಿಗೆ ಸಂದ ಗೌರವ ಕಣ್ರಿ. ಧನ್ಯವಾದಗಳು ಸರ್. ಬಲ್ಕೀಶ್ ಬಾನು ಅವಕಾಶಕ್ಕಾಗಿ ಧನ್ಯವಾದ ಸಭಾಪತಿಯವರೇ. ನನ್ನ ಚಿಕ್ಕ ಗುರುತಿನ ಪ್ರಶ್ನೆ 75 ಸನ್ಮಾನ್ಯ ಇಂಧನ ಸಚಿವರಿಗೆ. ಸನ್ಮಾನ್ಯ ಹೇಳಿ ಕೇಳ್ತೇವೆ. ಸನ್ಮಾನ್ಯ ಸಭಾಪತಿಗಳಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಯವರು ಉತ್ತರವನ್ನು ಒದಗಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಈ ಕೇಬಲ್ ಟಿವಿ ಆಪರೇಟರ್ಸ್ 2800 ಕೇಬಲ್ ಆಪರೇಟರ್ಸ್ ಇದ್ದಾರೆ. ನನ್ನ ಜಿಲ್ಲೆಗೆ, ಶಿವಮೊಗ್ಗ ಜಿಲ್ಲೆಗೆ ನೋಡೋದಾದ್ರೆ 1100 ಜನ ಕೇಬಲ್ ಆಪರೇಟರ್ಸ್ ಇದ್ದಾರೆ. ಮಾನ್ಯ ಸಭಾಪತಿಯವರೇ, ಈ ಕೇಬಲ್ ಆಪರೇಟರ್ಸ್ ಶುರು ಆದಾಗ ಒಂದು ಇಡೀ ದೇಶದಲ್ಲೇ ಇವರು ಜನರಿಗೆ ಒಂದು ದೇಶದಲ್ಲಿ ಏನಾಗ್ತಾ ಇದೆ, ರಾಜ್ಯದಲ್ಲಿ ಏನಾಗ್ತಾ ಇದೆ, ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತ ನೋಡಕ್ಕೆ ಬಹಳ ಆತುರರಾಗಿ ಒಂದು ಮಾಹಿತಿಯನ್ನ ಸಿಗಕ್ಕೆ ಅಲ್ಲಿ ಊರಲ್ಲಿ ಇರ್ತಕ್ಕಂಥ ನಿರುದ್ಯೋಗಿ ಯುವಕರು ಈ ಕಾರ್ಯಕ್ರಮನ, ಈ ಕೆಲಸವನ್ನ ಶುರು ಮಾಡಿರ್ತಕ್ಕಂಥದ್ದು. ಅವಾಗ ಸರ್ಕಾರದಿಂದ ಮಾನ್ಯ ಸಭಾಪತಿಯವರೇ ಇವರಿಗೆ ಮೊದಲನೇ 40 ರೂಪಾಯಿ ತಗೋಬೇಕು ಅಂತ ಒಂದು ಫೀಸ್ ನಿಗದಿ ಮಾಡಿದ್ರು, ಲೈಸೆನ್ಸ್ ಫೀಸ್. ತದನಂತರ ಅದನ್ನ 60 ರೂಪಾಯಿ ಮಾಡಿದ್ರು. ಇದು ಹೊರತು ಮಾನ್ಯ ಸಭಾಪತಿಯವರೇ, ಕೇಂದ್ರ ಸರ್ಕಾರಕ್ಕೆ ಇವರಿಗೆ ಲೈಸೆನ್ಸ್ ತಗೊಳ್ಳಕ್ಕೆ 5000 ರೂಪಾಯಿ ಕೊಡಬೇಕು. ಮತ್ತು ಅಲ್ಲಿ ಎಲ್ಲಿ ಇವರು ಎಕ್ಸಿಸ್ಟೆನ್ಸ್ ಇದೆ, ಪುರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಪ್ರತಿ ವರ್ಷ ಫೀಸ್ ರಿನ್ಯೂವಲ್ ಮಾಡೋಕ್ಕೂ ಕೂಡ ಅವ್ರ ಲೈಸೆನ್ಸ್ ಫೀನು ಕಟ್ಟಬೇಕು. ಇತ್ತೀಚಿನ ಈ ಬ್ರಾಡ್ ಬ್ಯಾಂಡ್ ಅದನ್ನೆಲ್ಲ ಬಂದು ಈ ಏನು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿತ್ತು, ಎಲ್ಲ ಯುವಕರಿಗೆ ಇದನ್ನೆಲ್ಲ ವಂಚಿತರಾಗಿದ್ದಾರೆ. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಜನ. ಇದನ್ನ ಹೊಸದಾಗಿ ಮಾಡ್ಕೊಳ್ಳೋಕ್ಕೂ, ಕನೆಕ್ಷನ್ ತಗೊಳ್ಳೋಕ್ಕೂ ಬರ್ತಾ ಇಲ್ಲ. ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ, ಮೂಲ ಪ್ರಶ್ನೆ ಮಾನ್ಯ ಸಚಿವರಿಗೆ, ಹಿಂದೆ ಏನ್ 40 ರೂಪಾಯಿ ಅಂತ ಒಂದು ಮಾಡಿದ್ರು, ಇದ್ರ ಜೊತೆ 40 ರೂಪಾಯಿ ಜೊತೆಗೆ ವಾಟ್ಸಪ್ ಕೂಡ ಹೇಳಿದ್ರು. ಈಗ ಒಂದು ಹೊಸ ಒಂದು ಸುತ್ತೋಲೆಯನ್ನ ಮಾಡಿ 150 ರೂಪಾಯಿ ಪ್ಲಸ್ GST ಅಂತಾನು ಕೂಡ ಹಾಕಿದ್ದಾರೆ. ಮಾನ್ಯ ಶಾಸಕರೇ, ಮಾನ್ಯ ಸಚಿವರೇ, ಇದನ್ನು 5000 ಕಟ್ಟಬೇಕು. ಮತ್ತೆ ಅಲ್ಲಿ ಇರ್ತಕ್ಕಂಥ ಲೋಕಲ್ ಬಾಡಿಗೆ ಅವರು ವಾರ್ಷಿಕ ಲೈಸೆನ್ಸ್ ಕಟ್ಟಬೇಕು. ಮತ್ತೆ ಇದ್ರ ಜೊತೆಗೆ 150 ರೂಪಾಯಿ ಒಂದೊಂದು ಕಂಬ, ಒಂದು ಕಂಬಕ್ಕೆ 150 ರೂಪಾಯಿ ಅಂದ್ರೆ ಸುಮಾರು ಹಳ್ಳಿ ಗುಡ್ಡಗಾಡುಗಳಲ್ಲಿ, ಮಲೆನಾಡು ಪ್ರದೇಶಗಳಲ್ಲಿ 50 ಒಂದೊಂದು ಕಂಬ, ಒಂದೊಂದು ಕಿಲೋಮೀಟರ್ 2 ಕಿಲೋಮೀಟರ್ 50 ಕಂಬಗಳು ಹಾಕ್ಬೇಕು. ಆ ಬಡಪಾಯಿ ಉದ್ಯೋಗ ತಗೊಳ್ಳಕ್ಕೆ ಅಂತ ಮಾಡಿರ್ತಕ್ಕಂಥ ಒಂದು ಜನರಿಗೆ ಸೇವೆ ಕೊಡುವ ಮನೋಭಾವದಿಂದ ಬರ್ತಿರ್ತಕ್ಕಂಥವರಿಗೆ ನಿರುದ್ಯೋಗ ಸೃಷ್ಟಿ ಆಗ್ತಾ ಇದೆ. ಅವನಲ್ಲಿ ಇರ್ತಕ್ಕಂಥ ಹಣಕಾಸಿನ ದುರ್ಬಲತೆಗೆ ಸೃಷ್ಟಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಾನ್ಯ ಸಚಿವರಿಗೆ ನನ್ನ ವಿನಂತಿ ಏನು ಅಂತಂದ್ರೆ, ಹಿಂದೆ ನಿಗದಿ ಆಗಿರ್ತಕ್ಕಂಥದ್ದು 40 ರೂಪಾಯಿ ಅಂತ ಇತ್ತು, ಅದನ್ನೇ ನೀವು ಮಲೆನಾಡು ಪ್ರದೇಶದಲ್ಲಿ ಮತ್ತು ಹಳ್ಳಿಗಳಲ್ಲಿ ಈ ತರ ಒಂದು ಫೀಸ್ ಮತ್ತೆ ಇದನ್ನ 150 ರೂಪಾಯಿ ಹಿಂಪಡಿಸಿ 40 ರೂಪಾಯಿ ಮಾಡಿಕೊಟ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಶ್ರೀಮತಿ ಬಲ್ಕೀಶ್ ಬಾನು ಅವರು ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದಾರೆ. ಬಹುಶಃ ಈ ಕೇಬಲ್ ಟಿವಿ ಅವರು ಸಾಕಷ್ಟು ಗ್ರಾಮಾಂತರ ಪ್ರದೇಶ ಮತ್ತು ಮಲೆನಾಡು ಜನಕ್ಕೆಲ್ಲ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ವಿವರಗಳನ್ನು ಮನೆಗೆ ಸಲ್ಲಿಸ್ತಾ ಇದ್ದಾರೆ. ಇದರಿಂದಾಗಿ ಈಗ ನಾವು 150 ರೂಪಾಯಿ ಇವರಿಗೆ ಮಾಡ್ತಾ ಇದ್ದೀವಿ, ಯಾವುದು ಗ್ರಾಮಾಂತರ ಪ್ರದೇಶ. ಅದಕ್ಕೆ ಅವರು 40 ರೂಪಾಯಿ ಅಂತ ಹೇಳಿದ್ದಾರೆ. 40 ರೂಪಾಯಿ ಮಾಡ್ಲಿಕ್ಕೆ ಆಗೋದಿಲ್ಲ, 50% 175 ರೂಪಾಯಿಗೆ